ಸಿನಿಮಾದಲ್ಲಿ 100ಗೆ 1000% ಇದಕ್ಕಿಂತ ಜಾಸ್ತಿ ಮಜಾ ಕೊಡ್ತಾರೆ. ಅವ್ರು ನನಗೆ ಸುಮ್ಮನೆ ಸೆಲೆಕ್ಟ್ ಮಾಡಿಲ್ಲ. ಹೀರೋ ಅಂದ ತಕ್ಷಣನೇ ಎಲ್ಲ ಚೇಂಜ್ ಮಾಡ್ಕೋಬೇಕು ಅನ್ನೋದು ಇಲ್ಲ ಅಲ್ಲ. ಆಯ್ತು ಹೊಟ್ಟೆಯಲ್ಲಿ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಯಾವ್ದೇ ಕೆಲಸ, ಜೊತೆಗೆ ಭಯನೂ ಇದೆ. ಕೆಲವು ಟೈಮ್ ಚೆನ್ನಾಗಿದೆ ಅಲ್ವಾ, ಓಕೆ ಇಲ್ಲಿ ಏನಾದ್ರೂ ಏನು ಗೊತ್ತೇ ಆಗಲ್ಲ. ನಗ್ತಾ ನಗ್ತಾ ಇದ್ರೆ ಬರುತ್ತೆ ಯೋಗ, ನಗ್ದೇ ಇದ್ರೆ ಬರುತ್ತೆ ರೋಗ. ಹಾಗಂತ ಸುಮ್ನೆ ನಗ್ತಾ ಇದ್ರೆ ಏನಪ್ಪಾ ತಲೆ ಕೆಟ್ಟಿದ್ಯಾ ಸುಮ್ನೆ ನಗ್ತಾರೆ ಅಂತ ಹೇಳ್ತಾರೆ. ಆದ್ರೆ ಇವತ್ತಿನ ನಮ್ಮ ಎಪಿಸೋಡ್ ನಲ್ಲಿ ನಿಮಗೆ ನಗುವಿನ ಟಾನಿಕ್ ಸಿಗೋದ್ರಲ್ಲಿ ಡೌಟೇ ಇಲ್ಲ. ಸೊ ವೆಲ್ಕಮ್ ಟು ಸ್ಪೆಷಲ್ ಎಪಿಸೋಡ್ ಆನಂದ್ ಆಡಿಯೋ ಸ್ಪೆಷಲ್ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಸ್ಯಾಂಡಲ್ವುಡ್ ನ ಎಲ್ಲಾ ನಾಯಕರ ನಟರ ಜೊತೆ ಅಭಿನಯಿಸಿ ಕಾಮಿಡಿ ಟಾನಿಕ್ ಅನ್ನ ನೀಡಿ ಹೊಟ್ಟೆ ಹುಣ್ಣಾಗಷ್ಟು ನಗ್ಸಿರುವಂತವ್ರು ಯಾರು ಅಂತ ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗ್ತಾ ಇರ್ಬೋದು. ಸೊ ನಮ್ಮ ಸ್ಯಾಂಡಲ್ವುಡ್ ನ ಕಾಮಿಡಿ ಕಿಂಗ್ ಅಂತಾನು ಹೇಳ್ಬೋದು, ಕಾಮಿಡಿ ಸ್ಟಾರ್ ಅಂತಾನು ಹೇಳ್ಬೋದು. ಹಾಗೆ ಇನ್ನೊಂದು ಹೊಸ ಟೈಟಲ್ ಬಂದಿದೆ ಅವ್ರಿಗೆ, ಅದೇನಪ್ಪಾ ಅಂದ್ರೆ ಕನ್ನಡದ ಶಾರುಖ್ ಖಾನ್. ಯಾರಪ್ಪ ಅಂದ್ರೆ ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಚಿಕ್ಕಣ್ಣ ಅವರು. ಚಿಕ್ಕಣ್ಣ ಅವರೇ, ತುಂಬಾ ಖುಷಿ ಆಗ್ತದೆ. ಹಾರ್ಟ್ಲಿ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ತಮ್ಮ ಮೊದಲನೇ ಸೀರಿಯಲ್ ಅಲ್ಲೇ ಎಲ್ಲರ ಮನೆ ಮಗಳಾಗಿ ತಮ್ಮ ಮುದ್ದು ಮಾತುಗಳಿಂದ ಚಿನ್ಕುರುಳಿ ಪಟಾಕಿ ತರ ಮಾತಾಡಿ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಮಲೈಕಾ ಅವರು ನಮ್ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ಶೋ. ಚಿಕ್ಕಣ್ಣ ಅವರೇ, ಸೊ ನಿಮ್ಮ ಜರ್ನಿನ ಸ್ಟಾರ್ಟ್ ಅಂದ್ರೆ ಒಂದು 13-14 ವರ್ಷ ಆಗ್ತಿದೆ ನಿಮ್ಮ ಜರ್ನಿ. 13 ವರ್ಷದ ಒಂದು ಜರ್ನಿ. ಒಂದು ಆಂಕರ್ ಆಗಿ ಶುರು ಮಾಡಿದ್ರಿ, ಆಕ್ಟರ್ ಆದ್ರಿ, ಕಾಮಿಡಿಯನ್ ಆದ್ರಿ. ಸೊ ಎಲ್ಲಾ ಸ್ಟಾರ್ಸ್ ಗಳನ್ನ ನಟರ ಜೊತೆ ನೀವು ಅಭಿನಯ ಮಾಡಿದೀರಾ. ಸೊ ಫಸ್ಟ್ ಟೈಮ್ ಡೆಬ್ಯೂ ಮೂವಿ ನಿಮ್ದು. ಫಸ್ಟ್ ಆಫ್ ಆಲ್ ನಿಮ್ಗೆ ಕಂಗ್ರಾಚುಲೇಷನ್ ಹೀರೋ ಆಗಿರೋದಕ್ಕೆ. ಮೊದಲನೇ ಸ್ಟೆಪ್ ಅಂತ ಇಡಬೇಕಾದ್ರೆ ಅದು ಅದ್ರ ಹತ್ರ ಬಂದು ಇನ್ನೇನೋ ಅದ್ರ ಸಕ್ಸಸ್ ನೋಡ್ತೀವಿ ಅಂತ ಹತ್ರ ಬಂದಾಗ ಎಲ್ರಿಗೂ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಯಾವ್ದೇ ಕೆಲಸ. ನನಗಂತೂ ತುಂಬಾ ಇದೆ, ಜೊತೆಗೆ ಭಯನೂ ಇದೆ ಸ್ವಲ್ಪ. ಅದೇನು ಮಾಡಕ್ಕಾಗಲ್ಲ, ಅದು ನಾವು ಇಲ್ಲ ಭಯ ಇಲ್ಲ ಅನ್ಕೊಂಡ್ರು ಎಲ್ಲೋ ಒಂದ್ ಕಡೆ ಅದ್ ಬಂದ್ಬಿಡುತ್ತೆ. 26ನೇ ತಾರೀಕು ಹತ್ರದಲ್ಲೇ ಇದೀವಿ. ಖುಷಿ ಆಗುತ್ತೆ, ಯಾಕಂದ್ರೆ ಎಲ್ರೂ ಜೊತೆನೂ ಆಕ್ಟ್ ಮಾಡ್ಕೊಂಬಂದು. ಈಗ ನನಗೆ ಯಾವ್ದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತ ನಾನೇನು ಹೇಳಕ್ ಹೋಗಲ್ಲ, ಬಟ್ ಎಲ್ಲಾ ಹೀರೋಗಳ ಜೊತೆನೂ ಆಕ್ಟ್ ಮಾಡಿದೀನಿ. ಅವರ ಫ್ಯಾನ್ಸ್ ಗಳು ಬರೀ 10% ಜನ ಬಂದು ನೋಡ್ಬಿಟ್ರೆ ಸಾಕು, ನನ್ನ ಪಿಕ್ಚರ್ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ. ಖುಷಿಲೂ ಕಾಯ್ತಾ ಇದ್ದೀನಿ, ಸ್ವಲ್ಪ ಭಯನೂ ಇದೆ. ಸೊ ಈ ಒಂದು ಕ್ವಶನ್ಗೆ ಎಲ್ಲ ನೀವು ಆನ್ಸರ್ ಮಾಡಿರ್ತೀರಾ. ನಂದೊಂದು ಸ್ಪೆಷಲ್ ಏನಪ್ಪಾ ಕ್ಯೂರಿಯಾಸಿಟಿ ಒಂದು ಕ್ವಶನ್ ಏನಂತಂದ್ರೆ, ಹೀರೋ ಆಗಿ ನೀವ್ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅನ್ನೋದಕ್ಕಿನ್ನ ಹೀರೋ ಆದ್ಮೇಲೆ ನೀವ್ ಏನೇನ್ ಮಿಸ್ ಮಾಡ್ಕೋತಿದ್ದೀರಾ ಅಂದ್ರೆ ಮುಂಚೆ ಕಂಪೇರ್ ಮಾಡಿದ್ರೆ? ಮಿಸ್ ಮಾಡ್ಕೋತಿದ್ದೀನಿ, ಯಾಕಂದ್ರೆ ದಿನಕ್ಕೆ 200-300 ಪಿಕ್ಚರ್ ಮಾಡ್ಕೊಂಡಿದ್ದೆ. ನಿಜವಾಗ್ಲೂ ನಾನು ಇದನ್ನ ಈ ಆನ್ಸರ್ ನ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಿಕಾಸ್ ಕರೆಕ್ಟ್ ಆಗಿ ಹೇಳ್ತಿದ್ದೀರಾ, ಆನೆಸ್ಟ್ ಆಗಿ ಹೇಳ್ತಿದ್ದೀರಾ. ಸತ್ಯನೇ ಹೇಳ್ಬೇಕು ತಾನೆ, ಬಟ್ ಅದಕ್ಕೆ ಅಂತೆಲ್ಲ ಜಾಸ್ತಿ ದುಡ್ಡು ಇದ್ರಲ್ದು ಇದಾದ್ಮೇಲೆ ದುಡಿತೀನಿ. ಒಂದು ಬೇಕು ಅಂದ್ರೆ ಒಂದು ಕಳ್ಕೊಳ್ಳೇಬೇಕು. ಒಂದು ಯಾವ್ದಾದ್ರು ಸಕ್ಸಸ್ ಬೇಕು ಅಂದ್ರೆ ಯಾವತ್ತೂ ದುಡ್ಡಿನಿಂದ ಓಡಿಲ್ಲ ನಾನು. ಭಗವಂತ ಕೊಡ್ಬೇಕಂದ್ರೆ ಯಾವ ರೂಪದಲ್ಲಾದ್ರೂ ಕೊಟ್ಟೆ ಕೊಡ್ತಾರೆ. ಸೊ ಇದೊಂದು ಇಲ್ಲ, ಒಂದು ಯೂಶುವಲಿ ಕಾಮಿಡಿಯನ್ ಕ್ಯಾರೆಕ್ಟರ್ ಮಾಡ್ಕೊಂಡು ಆರಾಮಾಗಿ ಇದ್ದೆ. ಇದೊಂದು ಸ್ಟೆಪ್ ನಾನೇ ತಗೊಂಡಿದ್ದು, ಬೇಕು ಅಂತ ವಾಲಂಟ್ರಿ ಆಗಿ ನಾನೇ ಡಿಸೈಡ್ ಮಾಡಿದ್ದು. ಇದು ಯಾರೋ ಫೋರ್ಸ್ ಮಾಡಿ ನೀನ್ ಆಗ್ಬಿಡು ಹಂಗೆ ಹಿಂಗೆ ಅಂತ ಮಾಡಿದಲ್ಲ. ಓಕೆ, ಎಲ್ರದ್ದು ಅವ್ರವ್ರ ಜರ್ನಿನಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಎಲ್ರು ಯೋಚನೆ ಮಾಡ್ತಿರ್ತಾರಲ್ಲ. ಸೊ ಹಂಗೆ ನನಗೂ ಅದೇ ಅನ್ನಿಸ್ತು, ಇಲ್ಲ ನೆಕ್ಸ್ಟ್ ಒಂದು ಸ್ಟೆಪ್ ಏನಾದ್ರು ತಗೊಳ್ಳೋಣ. ಎಸ್ಪೆಷಲಿ ಉಪಾಧ್ಯಕ್ಷಗೆ ಯಾಕೆ ತಗೊಂಡೆ ಅಂದ್ರೆ, ನಾನೇನೋ ಈಗ ಫಸ್ಟ್ ಒಂದು ಫ್ರೆಶ್ ಕತೆ ಹುಡ್ಕೊಂಡು ಅದ್ರಲ್ಲೇನೋ ಟ್ರೈ ಮಾಡಿ ಏನೋ ಬೇರೆ ಥರದ್ದೊಂದು ಹೇಳೋಣ ಅಂತ ಹೋಗಿ, ಅವಾಗ ಸ್ವಲ್ಪ ಭಯ ಇರೋದು. ಭಯ ಅಂದ್ರೆ ಸ್ವಲ್ಪ ಅಲ್ಲ, ತುಂಬಾನೇ ಇರೋದು. ಹೆಂಗ್ ತಗೊಂತಾರೋ ಏನೋ ಅದು ಇದು ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲೂ ಇರ್ತಿದ್ವಿ. ಇದು ಯಾಕೆ ಅಂದ್ರೆ ಇದು ಆಲ್ರೆಡಿ ಅಧ್ಯಕ್ಷ ಎಲ್ಲರೂ ನೋಡಿದ್ದಾರೆ, ದೊಡ್ಡ ಹಿಟ್ಟು. ಯಾಕೆಂದ್ರೆ ನನ್ನ ಲೈಫಲ್ಲಿ, ನನ್ನ ಸಿನಿಮಾ ಕೆರಿಯರ್ ಅಲ್ಲಿ ಅಧ್ಯಕ್ಷ ನನಗೆ ದೊಡ್ಡ ಬ್ರೇಕು. ಸಾಕಷ್ಟು ಹೆಸರು ತಂದ್ಕೊಡ್ತು, ದುಡ್ಡು ತಂದ್ಕೊಡ್ತು. ಅವಾಗ್ಲೇ ಹೀರೋ ಆಫರ್ಗಳು ತಂದ್ಕೊಟ್ಟಿತ್ತು, ಬಟ್ ಮಾಡಿರ್ಲಿಲ್ಲ, ಬೇಡ ಅಂತ. ಯಾಕೆ ಮಾಡಿರ್ಲಿಲ್ಲ ಅಂದ್ರೆ ನನಗೆ ಒಂದು ಕ್ಲಾರಿಟಿ ಇರ್ಲಿಲ್ಲ, ಒಂದು ಜಡ್ಜ್ಮೆಂಟ್ ಮಾಡಕ್ಕೂ ಬರ್ತಿರ್ಲಿಲ್ಲ, ಕ್ಲಾರಿಟಿ ಇರಲಿಲ್ಲ, ಸ್ವಲ್ಪ ಮೈಂಡು ಮೆಚುರಿಟಿ ಇರ್ಲಿಲ್ಲ ಅವಾಗ. ಇವಾಗ ಯಾಕೆ ಇದು ಬಂತು ಅಂದ್ರೆ, ಅಧ್ಯಕ್ಷನ ಚೆನ್ನಾಗಿ ಒಪ್ಕೊಂಡಿದ್ದಾರೆ, ಉಪಾಧ್ಯಕ್ಷನ ಕ್ಯಾರೆಕ್ಟರ್ ಅಧ್ಯಕ್ಷ ಅಂತ ಬಂದ್ರೆ ಉಪಾಧ್ಯಕ್ಷನೂ ನೆನಪಾಗುತ್ತೆ. ಸೊ ಹಂಗಾಗಿ ಇದನ್ನ ಮಾಡಿದ್ರೆ 100% ಇದು ಜನಕ್ಕೆ ಇಷ್ಟ ಆಗುತ್ತೆ. ಒಂದು ಹೀರೋ ಆಗಿ ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ಬಂತು ಈ ಸ್ಕ್ರಿಪ್ಟ್ ಬಂದಾಗ. ಹಂಗಾಗಿ ಓಕೆ ಗುರು, ಮಾಡೋಣ ಆರಾಮಾಗಿ.
ಧೈರ್ಯ ಮಾಡ್ಬೋದು ಅಂತ ಶುರು ಮಾಡಿ. ಓಕೆ, ಸೊ ಎಕ್ಸೈಟ್ಮೆಂಟ್ ಇದೆ, ಜೊತೆಗೆ ಸ್ವಲ್ಪ ಭಯಾನೂ ಇದೆ, ಎಲ್ಲಾನು ಮಿಕ್ಸ್ ಒಂಥರ ಏನಂತಾರೆ ಫೀಲಿಂಗ್ಸ್ ಎಲ್ಲ ಮಿಕ್ಸ್ಡ್ ಇದೆ ಅಂತ ಹೇಳ್ಬೋದು. ಓಕೆ ಮಲೈಕಾ ಅವರೇ, ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ ಈಗ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಆಕ್ಟಿಂಗ್ ಮಾಡ್ತಿರುವಾಗ ಸಡನ್ ಆಗಿ ಏನಂತಂದ್ರೆ ಒಂದು ಆಫರ್ ಬರುತ್ತೆ ನಿಮ್ಗೆ ಈ ಮೂವಿಯಿಂದ, ಸೊ DN ಪ್ರಾಡಕ್ಟ್ ಸಿನಿಮಾಸ್ ಇಂದ ಬಂದ್ಬಿಟ್ಟು ನಿಮ್ ಕಾಲ್ ಬರುತ್ತೆ. ಸೊ ಯಾವ ತರ ಅನ್ಸ್ತು ನಿಮ್ಗೆ ಫಸ್ಟ್ ಟೈಮ್ ಕಾಲ್ ಬಂದಾಗ? ಅದೇ ನೀವ್ ಹೇಳ್ದಾಗ ಸಡನ್ ಆಗಿ ಬಂದಿದ್ದು, ಸಿಕ್ಕಾಪಟ್ಟೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು. ಇವರು ಆಗ್ಲೇ ಜರ್ನಿಯಲ್ಲಿ ಇದ್ರು, ಅವರು ಹೀರೋಯಿನ್ ಅಷ್ಟೇ ಲಾಸ್ಟ್ ಹುಡುಕ್ತಿದ್ದೆ, ಹೀರೋಯಿನ್ ಪಾತ್ರಕ್ಕೆ ಯಾರು ಸಿಕ್ತಿಲ್ಲ ಅಂತ. ಬಂದಾಗ ಹೇಗ್ ತಗೋಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನಾನ್ ಸಿಕ್ಕಾಪಟ್ಟೆ ನರ್ವಸ್ ಆಗೋದೆ. ಹೆಂಗೆ ಅಂದ್ರೆ ಇವಾಗ ಏನೋ ಆರಾಮಾಗಿ ಸೀರಿಯಲ್ ಮಾಡ್ತಾ ಇದೀನಿ, ಇನ್ನು 8 months ಆಗಿಲ್ಲ, ನಾನು ಜಸ್ಟ್ ಬಂದಿದ್ದೆ ಇಂಡಸ್ಟ್ರಿಗೆ. ಆರಾಮಾಗಿ ಮಾಡೋಣ, ಹೋಗೋಣ, ಶೂಟಿಂಗ್ ಮಾಡೋಣ. ಯಾಕಂದ್ರೆ ಹೆಕ್ಟಿಕ್ ಸ್ಕೆಡ್ಯೂಲ್ಸ್ ಅವಾಗ್ಲೇ, ಸೀರಿಯಲ್ ಅಂದ್ರೆ ಯೂಶಲಿ ಅದ್ ಹಾಗೆ. ಬಂದ ತಕ್ಷಣ ಏನ್ ಮಾಡೋದು ಅಂತ ಫ್ಯಾಮಿಲಿ ಜೊತೆ ಒಂದ್ ಡಿಸ್ಕಸ್ ಮಾಡಿ, ಆಯ್ತು ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಮಾಡಿ ತುಂಬಾ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಅಲ್ಲಿ ನಾವು ಮುಹೂರ್ತ ಮಾಡಿ ಶೂಟಿಂಗ್ ಹೋಗೇ ಬಿಟ್ವಿ. ಸೊ ಬಟ್ ಇವಾಗ ನಾನು ಕುತ್ಕೊಂಡು ಯೋಚನೆ ಮಾಡಿದ್ರೆ ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಇಲ್ಲ ಅಂದ್ರೆ ನನ್ನ ಪಾತ್ರಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅದ್ರ ಬಗ್ಗೆ ಯೋಚನೆ ಮಾಡೋದಾದ್ರೆ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಅವಾಗ ಅದನ್ನ ಒಪ್ಕೊಂಡು ಮೇ ಬಿ ಜಸ್ಟ್ ಗೋ ವಿತ್ ಫ್ಲೋ ಅನ್ನೋ ಇರೋ ಪರ್ಸನ್ ದೇವ್ರು ನನ್ಗೆ ಆಯ್ತು ಇದ್ ಮಾಡು ನೀನು ಅಂತಾಗ ಈ ಪುಷ್ ಇಂಡಸ್ಟ್ರಿಗೆ ಒಳ್ಳೆ ತರ ವೆಲ್ಕಮ್ ಮಾಡ್ತಾ ಇದೆ ಈ ಸಿನಿಮಾ ನನ್ಗೆ ಇಂಡಸ್ಟ್ರಿಗೆ ಅಂತ ಅನ್ಸುತ್ತೆ. ಸೊ ಫಸ್ಟ್ ಸೀರಿಯಲ್ ಅಲ್ಲೇ ನಿಮ್ಗೆ ನೆಕ್ಸ್ಟ್ ಬಿಗ್ ಸ್ಕ್ರೀನ್ ಅಲ್ಲಿ ಹೀರೋಯಿನ್ ಆಗಿ ಡೆಬ್ಯೂ ಆಗಿ ಅವಕಾಶ ಸಿಗುತ್ತೆ. ಸೊ ಏನಂದ್ರೆ ಒಂಥರ ಲಕ್ಕಿ ಅಂತ ಅನ್ಸುತ್ತಾ ನಿಮ್ಗೆ? ಐ ಆಮ್ ಲಕ್ಕಿ. ಲಕ್ ಅನ್ನೋದು ಇಂಪಾರ್ಟೆಂಟ್. ನಾವ್ ಎಷ್ಟೇ ಕಷ್ಟಪಟ್ರು ಅದ್ರಲ್ಲಿ ಒಂದ್ ಫ್ಯಾಕ್ಟರ್ ಲಕ್ ಇರ್ಬೇಕು. ಸೊ ಅದ್ರಲ್ಲಿ ಅದ್ ನನ್ನಲ್ಲಿ ಇದೆ ಅಂತ ನನ್ಗೆ ಅನ್ಸುತ್ತೆ. ಅದ್ ಹಾಗೆ ಕ್ಯಾರಿ ಫಾರ್ವರ್ಡ್ ಆಗಿ. ಓಕೆ, ಈಗ ಚಿಕ್ಕಣ್ಣ ಅವ್ರೀಗ ಈಗ ನಾರ್ಮಲ್ ಆಗಿ ನೀವು ಬೇರೆ ಸಿನಿಮಾಗಳೆಲ್ಲ ಆಕ್ಟ್ ಮಾಡುವಾಗ ಸೊ ಏನಾದ್ರು ಹೋಮ್ ವರ್ಕ್ ಮಾಡ್ಕೋತಿದ್ರಾ ಬಿಫೋರ್, ಅಂದ್ರೆ ಹೀರೋ ಆಗೋಕ್ಕಿಂತ ಮುಂಚೆ ಏನಾದ್ರು ಹೋಮ್ ವರ್ಕ್ ಮಾಡ್ಕೋತಿದ್ರಾ, ಅಥವಾ ಈ ಮೂವಿನಲ್ಲಿ ಹೀರೋ ಆಗಿ ಸೆಲೆಕ್ಟ್ ಆದ್ಮೇಲೆ ಏನಾದ್ರು ಹೋಮ್ ವರ್ಕ್, ಬಿಕಾಸ್ ಹೀರೋ ಅಂದಿದ ತಕ್ಷಣ ಸ್ವಲ್ಪ ಬಾಡಿ ಬಿಲ್ಡಿಂಗ್ ಅದು ಇದು ಲುಕ್ ಎಲ್ಲ ಚೇಂಜ್ ಮಾಡ್ಕೋಬೇಕು, ಸೊ ಆ ತರದ್ದು ಏನಾದ್ರು ಹೋಮ್ ವರ್ಕ್ ಇತ್ತ? ಇಲ್ಲ, ಆ ತರದ್ದು ನೆಸೆಸಿಟಿ ಬರ್ಲಿಲ್ಲ. ಯಾಕೆ ಅಂದ್ರೆ ಹೀರೋ ಅಂದ ತಕ್ಷಣ ಎಲ್ಲ ಚೇಂಜ್ ಮಾಡ್ಕೋಬೇಕು ಅನ್ನೋದು ಇಲ್ಲ ಅಲ್ಲ. ಆ ಕ್ಯಾರೆಕ್ಟರ್ ಕೇಳಿದ್ರೆ ಅದಕ್ಕೆ ಏನ್ ಬೇಕಾದ್ ಮಾಡ್ಬೋದು. ಈಗ ನನ್ನ ಕರ್ಕೊಂಡ್ಬಂದು ನಾನು ಒಂದು ಸಾಫ್ಟ್ವೇರ್ ಕಂಪ್ನಿ ಓನರ್ ಕ್ಯಾರೆಕ್ಟರ್ ಅಂತೂ ಮಾಡಕ್ ಆಗಲ್ಲ. ಸೊ ಅದು ಸೂಟ್ ಆಗೋದು ಇಲ್ಲ ನಂಗೆ. ಇದಕ್ಕೆ ಯಾಕೆ ಏನು ಅವಶ್ಯಕತೆ ಇರ್ಲಿಲ್ಲ ಅಂದ್ರೆ ಉಪಾಧ್ಯಕ್ಷ ಕ್ಯಾರೆಕ್ಟ್ರೇ ಕಂಟಿನ್ಯೂ ಆಗಿರೋದ್ರಿಂದ ಆಲ್ರೆಡಿ ಅಧ್ಯಕ್ಷದಲ್ಲಿ ನೋಡಿ ಸಿನಿಮಾ ನೋಡಿದಾರೆ, ಇಲ್ಲಾಂದ್ರೆ ಕೆಲವರು ಯೂಟ್ಯೂಬ್ ಅಲ್ಲಿ ಇಲ್ಲಿ ಕಾಮಿಡಿ ಸೀನ್ಗಳು ನೋಡ್ತಾನೆ ಇರ್ತಾರೆ. ಅದರದ್ದೇ ಕಂಟಿನ್ಯೂಯೇಷನ್ ಆಗಿರೋದ್ರಿಂದ ಇದು ಅಧ್ಯಕ್ಷ ಸೀಕ್ವಲ್ ಅಂತಾನೆ ಹೇಳ್ಬೋದು. ಸೇಮ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಬೇರೆ ಏನು ಚೇಂಜ್ ಮಾಡ್ಲಿಲ್ಲ. ಒಂಚೂರು ಬಟ್ಟೆ ಗಿಟ್ಟ ಹಾಕೊಂಡ್ರೆ ಸ್ವಲ್ಪ ಫಿಟ್ ಆಗಿ ಕೂತ್ಕೊಳ್ಳಿ ಅಂತ ಒಂಚೂರು ವರ್ಕೌಟ್ ಮಾಡಿದೆ ಅಷ್ಟೇ. ಅದು ಬಿಟ್ಟು ಇನ್ನೇನು ಹೋಮ್ ವರ್ಕ್ ಮಾಡೋ ತರದ್ ಏನ್ ಇರ್ಲಿಲ್ಲ. ಓಕೆ, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಏನಂತಂದ್ರೆ ನೀವು ಆಲ್ರೆಡಿ ಅಟ್ ಲೀಸ್ಟ್ ಸ್ವಲ್ಪ ಆದ್ರೂ ಪ್ರಿಪೇರ್ ಆಗ್ತಾ ಇರ್ತೀರಾ. ಸೊ ಫಸ್ಟ್ ರಿಲೀಸ್ ಆಗಿದ್ದು ಮೋಷನ್ ಪೋಸ್ಟರ್ ಬಂದ್ಬಿಟ್ಟು ರಿಲೀಸ್ ಆಯ್ತು. ಸೊ ಅದು ನೋಡಿದ ತಕ್ಷಣನೇ ಒಂದು ಏನಪ್ಪಾ ಅಂದ್ರೆ ಗುಡ್ ವೈಬ್ಸ್, ಖಂಡಿತವಾಗ್ಲೂ ಇದು ಬೇಕಿತ್ತು, ಇದು ಖಂಡಿತವಾಗ್ಲೂ ಕ್ಲಿಕ್ ಆಗತ್ತೆ ಅಂತ ನಿಮ್ಗೆ ಅನ್ಸ್ತಾ? ಅಂಡ್ ಅದರಿಂದ ರೆಸ್ಪಾನ್ಸ್ ಯಾವ ತರ ಸಿಕ್ತು ನಿಮ್ಗೆ? ಅಲ್ಲ, ನಮ್ಗೆ ಖಂಡಿತವಾಗ್ಲೂ ಅನ್ಸುತ್ತೆ. ಯಾಕೆಂದ್ರೆ ಇದು ಪಾಸಿಟಿವ್ ಆಗಿದೆ, ಈ ಸಿನಿಮಾ ವರ್ಕ್ ಆಗತ್ತೆ ಅಂದಿದ್ದಕ್ಕೆ ಮಾಡಿದ್ದು. ಬಟ್ ಏನಾದ್ರು ಕಂಟೆಂಟ್ಗಳು ಬಿಟ್ಟಾಗ ಇಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಯಾಕೆಂದ್ರೆ ನಮ್ದು ಈಗ ಅಷ್ಟು ಒಂದು ಟೀಸರ್ ಆಗ್ಬೋದು, ಸಾಂಗ್ಗಳಾಗ್ಬೋದು, ಯಾವುದನ್ನೇ ಬಿಟ್ಟಾಗ್ಲೂ ಈಗ ನಾವು ಪ್ರಮೋಟ್ ಮಾಡ್ಬೋದು, ಇದು ಚೆನ್ನಾಗಿದೆ ಅಂತ. ಬಟ್ ಕೇಳೋದು ಬಿಡೋದು ನೋಡೋದು ಅವ್ರಿಗೆ ಸಂಬಂಧಪಟ್ಟಿದಲ್ವಾ. ಬಟ್ ಎಲ್ಲನೂ ಮಿಲಿಯನ್ ಗಟ್ಲೆನೆ ಹೋಗಿದೆ. ಆರ್ಗ್ಯಾನಿಕ್ ಆಗಿ ಎಲ್ಲನೂ ಮಿಲಿಯನ್ ಗಟ್ಲೆ ಹೋಗಿದೆ. ಸೊ ಜನರು ಅವಾಗ ಇದನ್ನೆಲ್ಲ ನೋಡಿದಾಗ ಸ್ವಲ್ಪ ಭಯ ಕಡಿಮೆ ಆಗುತ್ತೆ. ಒಂದು ಪಾಸಿಟಿವಿಟಿ ಇದೆ, ಜನರು ಒಳ್ಳೆ ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂತ. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಿಮ್ಮ ಟ್ರೇಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಸಾಂಗ್ಸ್ ಗಳಂತೂ ಎವ್ರಿ ಸೋಷಿಯಲ್ ಮೀಡಿಯಾ, ಅದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಆಗಿರ್ಬೋದು, ಬರೀ ನಿಮ್ದೇ ಹವಾ, ನಿಮ್ದೇ ಸಾಂಗ್ಸ್ ಗೆ ಬರೀ ರೀಲ್ಸ್ ಗಳು ಶಾರ್ಟ್ಸ್ ಗಳು ಆಗ್ತಿದೆ. ಸೊ ಅದೆಷ್ಟು ಖುಷಿ ಅನ್ಸುತ್ತೆ ಇಬ್ರಿಗೂನು. ಹೇಳಿ, ನೀವು ಫಸ್ಟ್ ಹೇಳಿ. ಇಲ್ಲ, ಅದು ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆಂದ್ರೆ ಯಾವ್ದೇ ಕೆಲಸ ಮಾಡ್ಬೇಕಾದ್ರೂ ಅದು ಒಂದು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರ್ತೀವಿ. ಸೊ ನಾವು ಮಾಡ್ತಾ ಇರೋದು ಸಿನಿಮಾ. ಇದ್ರದ್ದು ಏನು ಫೈನಲ್ ಏನು ನಾವು ಜನಕ್ಕೆ ತಲುಪಿಸ್ಬೇಕು, ಅವರಿಂದ ಒಳ್ಳೆ ಅಭಿಪ್ರಾಯ ಬಂದ್ರೆ ಅದಕ್ಕಿಂತ ನಾವು ಮಾಡಿದ ಕೆಲಸ ಸಾರ್ಥಕ ಆಯ್ತು ಅಂತ. ಸೊ ಹಂಗಾಗಿ ಪ್ರತಿಯೊಂದು ಬಿಟ್ಟಿದ್ದೆಲ್ಲ ಈಗ ರೀಲ್ಸ್ಗಳು ನೋಡಕ್ 4 ಲಕ್ಷ ಜನ ರೀಲ್ಸ್ ಮಾಡಿದ್ದಾರೆ. ಹೌದು. ಸೊ ಎಲ್ಲರೂ ವಾಲಂಟ್ರಿಯಾಗಿ ಮಾಡಿದ್ದಾರೆ, ಅವ್ರಿಗೆ ಇಷ್ಟ ಆಯ್ತು ಸಾಂಗು, ಓಕೆ ಅದನ್ನ ಎತ್ಕೊಂಡು ಮಾಡ್ತಾ ಇದ್ದಾರೆ. ಇದೇನಂದ್ರೆ ಓಕೆಪ್ಪ
ನಮ್ಗೆ ರಿಲೀಸ್ಗೆ ಹತ್ರ ಬರ್ತಿದ್ದಂಗೆನೆ ಎಲ್ಲ ಪಾಸಿಟಿವ್ ಆಗಿದೆ, ಓಕೆ ನಮ್ಮ ಸಿನಿಮಾನು ಜನಕ್ಕೆ 100% ಇಷ್ಟ ಆಗುತ್ತೆ ಅಂತ. ಈಗ ಏನೇನು ನೋಡಿದಾರೆ, ಈಗ ಚಿಕ್ಕ ಚಿಕ್ಕದು ನಾವು ಟೀಸರ್ ಆಗ್ಬೋದು, ಸಾಂಗ್ಗಳು ಅದು ಇದು ಏನೇ ಬಿಟ್ಟರು ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಮತ್ತು ಅವ್ರಿಗೆ ಇಷ್ಟ ಆಗ್ತಿದೆ ಅಂದರೆ ಸಿನಿಮಾದಲ್ಲಿ 100ಗೆ 1000% ಇದಕ್ಕಿಂತ ಜಾಸ್ತಿ ಮಜಾ ಕೊಡ್ತೀವಿ. ಯಾಕಂದರೆ ಚಿಕ್ಕ ಚಿಕ್ಕದು ಏನಿದೆ ನಾವು ಇಷ್ಟಿಷ್ಟೇ ಬಿಡ್ತಿರೋದು, ಬಟ್ ಫುಲ್ಫಿಲ್ ಬಂದು ನೀವು ನೋಡಿದಾಗ 100ಗೆ 1000% ನಾವೇನು ಅಂದ್ಕೊಂಡಿದ್ದೀವಿ, ಒಂದು ಕಾಮಿಡಿ ಸಿನಿಮಾ ಜನನ ಎಂಟರ್ಟೈನ್ ಮಾಡಬೇಕು, ಅದರಲ್ಲಂತೂ 100ಗೆ 1000% ಸಕ್ಸೀಡ್ ಆಗಿದ್ದೀವಿ ಅಂತ ಅನ್ಕೋತೀನಿ. ಯಾಕೆಂದರೆ ಮೊನ್ನೆ ನೋಡಿದ್ವಿ ನಾವು ಸಿನಿಮಾನೆಲ್ಲ, ನಾವೇನು ಈಗ ಹತ್ರ ಸ್ಕ್ರಿಪ್ಟಿಂದ ಹಿಡಿದು ಇಲ್ಲಿ ತನಕ ನಾನೊಂದು ಏನೊಂದು 60-70 ಸಲ ಹೋಗ್ಬಿಟ್ಟಿದ್ದೀನಿ ನಾನು ಸಿನಿಮಾನ. ನಮಗೆ ಜಡ್ಜ್ಮೆಂಟ್ ಗೊತ್ತಾಗಲ್ಲ ಅಲ್ಲ. ಆಮೇಲೆ ನಮ್ಮ ಸಿನಿಮಾ ಯಾವತ್ತೂ ನಮಗೆ ಜಡ್ಜ್ಮೆಂಟೇ ಸಿಗಲ್ಲ. ನನಗೆ ಅದು ಫಸ್ಟ್ ಅನುಭವ ಆಗ್ತಿರೋದು. ಬೇರೆದೆಲ್ಲ ನೋಡಿದಾಗ ನಾವು ಚೆನ್ನಾಗಿದೆ ಇದು ಮಜಾ ಇದೆ, ಓಕೆ ಚೆನ್ನಾಗಿಲ್ಲ ಅದು ಏನೋ ಇರ್ಬೇಕಿತ್ತು, ಇದು ಸೂಪರ್ ಆಗಿದೆ ನಾವು ಆಕ್ಚುಲಿ ಇದ್ ಮಾಡ್ತೀವಿ, ರಿವ್ಯೂ ಮಾಡ್ತೀವಿ. ನಾವು ಫ್ರೆಶ್ ಆಗಿ ನೋಡ್ತೀವಲ್ಲ, ಏನು ಅಂತ ಗೊತ್ತಿರಲ್ಲ, ಅದಷ್ಟೇ ಫೋಕಸ್ ಮಾಡಿ. ಇದು ಎವ್ರಿ ಸ್ಟೆಪ್ ಇಂದ ಜೊತೆಗೆ ಇರೋದ್ರಿಂದ ಕೆಲವು ಟೈಮ್ ಚೆನ್ನಾಗಿದೆ ಅಲ್ವಾ, ಓಕೆ ಇಲ್ಲಿ ಏನಾದ್ರೂ ಏನು ಗೊತ್ತೇ ಆಗಲ್ಲ. ಸೊ ಅದಕ್ಕೆ ನಾವು ಒಂದಷ್ಟು ಫ್ಯಾಮಿಲಿಗಳಿಗೆ ತೋರ್ಸೋಣ ಅಂತೇಳಿ, ಡೈರೆಕ್ಟರ್ ಫ್ಯಾಮಿಲಿ, ಮೇಡಮ್ ಫ್ಯಾಮಿಲಿ, ಮತ್ತೆ ಪ್ರೊಡ್ಯೂಸರ್ ಫ್ಯಾಮಿಲಿ ಎಲ್ರು ನೋಡಿದ್ರು. ಅಲ್ಲೆಲ್ಲ ಹೆಂಗಸರು ಮಕ್ಳುಗಳೆಲ್ಲರೂ ಬಂದಿದ್ರು. ನೋಡಿ ನಕ್ಕು ಒಂದಷ್ಟು ಜನಕ್ಕೆ ನಾನು ಅದೇ ಹೊಟ್ಟೆ ಉಣ್ಣಾಗೋದು ಅಂತಾರಲ್ಲ, ಸುಮ್ನೆ ನಾವು ಬಾಯಿ ಮಾತು ಕೇಳ್ಬೇಕು, ಹೊಟ್ಟೆ ಎಲ್ಲಿಂದ ಉಣ್ಣಾಗುತ್ತೆ ಸುಳ್ಳು. ಬಟ್ ಎಲ್ರದ್ದು ಕಣ್ಣಲ್ಲಿ ನೀರಂತೂ ಬಂತು, ನಕ್ಕಿ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ. ಅವಾಗ ಅನ್ಕೊಂಡೆ ಸೂಪರ್ ಗುರು. ಒಂದು ಫ್ಯಾಮಿಲಿಗಳಿಗೆ ನಾವು ನಗು ತರಿಸ್ಬಿಟ್ರೆ 100% ಇನ್ನು ಯೂತ್ಸು ನಮ್ಮ ಅಣ್ಣ ತಮ್ಮದಿರು ಅವ್ರು ನೋಡ್ತಾರೆ, ಅವ್ರು ಮಜಾ ಮಾಡೇ ಮಾಡ್ತಾರೆ. ಬಟ್ ಫ್ಯಾಮಿಲಿಗೂ ಇಷ್ಟ ಆಗೋ ತರದ್ ಮಾಡಿದೀವಿ ಅನ್ನೋದೊಂದು ಒಂಥರ ಆತ್ಮತೃಪ್ತಿ ಅಂತಾರಲ್ಲ, ಸ್ಯಾಟಿಸ್ಫ್ಯಾಕ್ಷನ್. ಏನದು ಆತ್ಮತೃಪ್ತಿ ಅಂತಾರೆ, ಸ್ಯಾಟಿಸ್ಫ್ಯಾಕ್ಷನ್. ಆತ್ಮತೃಪ್ತಿ ಚಂದ, ನಾವ್ ಅದೇ ಹೇಳ್ಕೊಳ್ಳೋಣ. ಓಕೆ ಮಲೈಕಾ ಅವ್ರೆ, ಯೂಶಲಿ ನಮ್ ಫೇವ್ರೇಟ್ ಸಾಂಗ್ಗಳಿಗೋ ಅಥವಾ ತುಂಬಾ ಸಾಂಗ್ಸ್ ಗಳು ಹಿಟ್ ಆದ್ರೆ ಮಾತ್ರ ನಾವ್ ಅದಕ್ಕೆ ರೀಲ್ಸ್ ಮಾಡುವಂತದ್ದು ಇವಾಗ ಏನಂದ್ರೆ ಒಂದ್ ಟ್ರೆಂಡ್ ಇವಾಗ ಅದು. ಸೊ ನೀವು ಆಕ್ಟ್ ಮಾಡಿರುವಂತಹ ಮೂವಿದ್ದು ಶಾರ್ಟ್ಸ್ ರೀಲ್ಸ್ ಎಲ್ಲ ಮಾಡುವಾಗ ಹೇಗೆ ಅನ್ಸುತ್ತೆ? ಅಂದ್ರೆ ಯೂಶಲಿ ನಾವ್ ಇನ್ಸ್ಟಾಗ್ರಾಮ್ ಸುಮ್ಮನೆ ಯಾರಾದ್ರೂ ಟೈಮ್ ಇದ್ದಾಗ ಅದೇ ಮಾಡ್ತಾರೆ. ನಾನ್ ಸ್ಕ್ರಾಲ್ ಮಾಡುವಾಗ ಯಾರೋ ಮಾಡುವಾಗ ನನ್ ಪಕ್ಕದಲ್ಲಿ ಇದ್ದಾಗ ಆ ಸಾಂಗ್ ಕೇಳಿಸಿದ್ರೆ, ಅಥವಾ ನಮ್ ಸೆಟ್ ಹುಡುಗರೆಲ್ಲ ಆ ಸಾಂಗ್ ಕೇಳ್ತಿದ್ರೆ, ಇಲ್ಲ ನಾನ್ ನೋಡಿದ್ರೆ ಅದೊಂಥರ ಏನೋ ಪ್ರೌಡ್ ಫೀಲಿಂಗ್. ಯಾವ್ದೋ ಬೇರೆ ಟ್ರೆಂಡಿಂಗ್ ಸಾಂಗ್ ನಾವ್ ಇಷ್ಟ ದಿನ ನೋಡ್ತಿದ್ವಿ, ನಾವ್ ಆಕ್ಟ್ ಮಾಡಿರೋ ಸಿನಿಮಾ ಅಷ್ಟು ಟ್ರೆಂಡಿಂಗ್ ಆಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆಮೇಲೆ ಅದೊಂಥರ ಏನೋ ಇವ್ರ ಜೊತೆ ಆಕ್ಟ್ ಮಾಡ್ಬೋದು, ಇಲ್ಲಾಂದ್ರೆ ರವಿಶಂಕರ್ ಸರ್ ಜೊತೆ ಆಕ್ಟ್ ಮಾಡಿರ್ಬೋದು. ಅವರೆಲ್ಲ ಟಿವಿಯಲ್ಲಿ ನೋಡ್ತಿದ್ದು, ನಾನು ಇವ್ರ ಕಾಮಿಡಿ ಎಲ್ಲ ಟಿವಿಯಲ್ಲಿ ನೋಡ್ತಿರುವಾಗ ನೋಡ್ತಾ ಇದ್ದೆ. ಇವಾಗ ನೋಡುವಾಗ ನಾನು ಇವ್ರ ಜೊತೆ ಆಕ್ಟ್ ಮಾಡಿದೀನಿ ಅಂದ್ರೆ ಆ ಪ್ರೌಡ್ ಫೀಲಿಂಗ್ ಡೆಫಿನೆಟ್ಲಿ ನನ್ಗಿದೆ. ಅದು ಖುಷಿ ಆಗುತ್ತೆ. ಇವಾಗ ಯಾರಿಗಾದ್ರೂ ಟಿವಿಯಲ್ಲಿ ನೋಡೋದಕ್ಕೂ ಡೈರೆಕ್ಟ್ ಆಗಿ ಸಿಕ್ಕಾಗ ನಾವ್ ಎಷ್ಟು ಲೈಕ್ ಎಕ್ಸೈಟ್ ಆಗ್ತೀವಿ, ಆ ಎಕ್ಸೈಟ್ಮೆಂಟ್ ನನ್ನಲ್ಲೂ ಇದೆ. ಓಕೆ, ಶೂಟಿಂಗ್ ಅಲ್ಲಿ ನಿಮ್ಗೆ ಮರೀಲಾರ್ದೇ ಇರೋಂಥದ್ದು ಯಾವ್ದಾದ್ರು ಒಂದು ಇನ್ಸಿಡೆಂಟ್ಸ್ ಅಂತಂದ್ರೆ, ತುಂಬಾ ಮರೆಯಕ್ ಆಗಲ್ವಾ, ಎಲ್ಲೂ ಹೇಳಿಲ್ವೇನೋ ಇದು ಅನ್ನೋದಾದ್ರೆ ಯಾವ್ದು? ತುಂಬಾ ಇದಾವೆ. ಯಾಕಂದ್ರೆ ಈಗ ನಾನು ಇದು ಕನ್ಸು ಕಾಣದೇ ಇರೋದು, ಒಂದು ಇಲ್ಲಿ ತನಕ ನಾನು ಬರ್ತೀನಿ, ಹಿಂಗ್ ಜನರ ಮನ್ಸಲ್ಲಿ ಒಂದ್ ಜಾಗ ಗಿಟ್ಟಿಸ್ಕೋತೀನಿ, ಇದೆಲ್ಲ ನಾನು ಕನ್ಸು ಕಂಡಿಲ್ಲ, ಯಾವತ್ತು ನನ್ನ ಗೋಲು ಅಲ್ಲ ಇದು. ದೇವ್ರು ತಾನಾಗೆ ಕರ್ಕೊಂಡ್ ಬಂದ್ರು. ಸೊ ಅಷ್ಟೆಲ್ಲ ಆಗಿ ನಾನು ಎಲ್ಲೋ ಸುಮ್ಮನೆ ಒಂದು ಶಾರ್ಟ್ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರೆ ಸಾಕು, ಒಂದು ಮೆಮೊರಿಗೆ ಸಿಡಿ ಗಿಡಿಲಿ ಇರುತ್ತೆ ಅಂತ ಹಂಗ ಅನ್ಕೊಂಡಿದ್ದೇನು. ಭಗವಂತ ಇಷ್ಟೆಲ್ಲ ಕೊಟ್ಟು ಈಗ ಒಂದು ನಾನು ನಂಬ್ಕೊಂಡು ಅನ್ನೋದಕ್ಕಿಂತ ಒಂದು ಕತೆ ನಂಬ್ಕೊಂಡು ಒಂದು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ಪ್ರೊಡ್ಯೂಸರ್, ಆ ಕತೆಗೆ ನಾನು ಹೀರೋ ಅಂತ ಮಾಡಿದಾಗ ನಂಗೆ ಎವ್ರಿ ಡೇ ಈ ಉಪಾಧ್ಯಕ್ಷದಂತೂ ಎಲ್ಲಾ ಮೂಮೆಂಟ್ಸ್ಗಳು ನನಗೆ ಸೂಪರ್ ಅಪ್ಪ ಅಂತಾನೆ ಫೀಲ್ ಆಗಿರೋದು. ಈ ಹಿಂದೆನೂ ನಿಮ್ಗೆ ಸಾಕಷ್ಟು ಆಫರ್ಸ್ ಬಂದಿತ್ತು, ಬಟ್ ಅದನ್ನ ನೀವು ರಿಜೆಕ್ಟ್ ಬೇಡ ಅಂತ ಬಿಟ್ಟಿದ್ರಿ. ಈ ಕಥೆನೆ ನಿಜವಾಗ್ಲೂ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಹಾನೆಸ್ಟ್ ನಿಮ್ಗೆ ಏನ್ ಇಷ್ಟ ಆಯ್ತು ಈ ಒಂದು ಸ್ಟೋರಿನಲ್ಲಿ? ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಮೊದಲನೇದಾಗಿ ಟೈಟ್ಲು, ಎರಡನೇದಾಗಿ ಅಧ್ಯಕ್ಷ ಕಂಟಿನ್ಯೂಯೇಷನ್ ಕತೆ ಇರೋದ್ರಿಂದ, ಈಗ ಉಪಾಧ್ಯಕ್ಷ ಎಲ್ರಿಗೂ ಗೊತ್ತಿದ್ರಿಂದ, ಈಗ ಅಧ್ಯಕ್ಷ ಮೂವಿ ನೆನ್ಪಾದ್ರೆ ಶರಣ್ ಸರ್ ಅಂತೂ 100% ನೆನ್ಸ್ಕೊಂತಾರೆ. ಸೊ ಜೊತೆಗೆ ನನ್ನೂ ನೆನ್ಸ್ಕೊಂತಾರೆ, ಅದ್ರಲ್ಲಿ ಉಪಾಧ್ಯಕ್ಷ ಅಂತಾನೆ ನೆನ್ಸ್ಕೊಂತಾರೆ. ಸೊ ಹಂಗಾಗಿ ಆಲ್ರೆಡಿ ಉಪಾಧ್ಯಕ್ಷ ಅನ್ನೋದು ಜನರ ತಲೆಯಲ್ಲಿ ಮನ್ಸಲ್ಲಿ ಇದೆ. ಈ ಕಥೆನ ಎತ್ಕೊಂಡು ಹೋದ್ರೆ ಇನ್ನೂ ಈಸಿ ಆಗತ್ತೆ, ಸ್ವಲ್ಪ ಒಂದು ಯಾವ್ದು ಸಕ್ಸಸ್ ಫಾರ್ಮುಲಾ ಅಂತಾರಲ್ಲ, ಅದು ಸ್ವಲ್ಪ ಈಸಿ ಅಂತ ಅನ್ನಿಸ್ತು. ಇದು ಆಮೇಲೆ ಆರಾಮಾಗಿ ಗೆಲ್ಬೋದು ಅನ್ನೋ ಕಾನ್ಫಿಡೆಂಟ್ ಬಂತು. ಹಂಗಾಗಿ ಇರೋದ, ಇಲ್ಲ ಅಂದ್ರೆ ಆಗ್ತಾನೆ ಇರ್ಲಿಲ್ಲ. ಬೇರೆ ಯಾವ್ದಾದ್ರು ಲವ್ ಸ್ಟೋರಿ ಬಂದ್ರೆ ಬೇಡ ಹೋಗುದು, ಆರಾಮಾಗಿದ್ದೀನಿ ಸುಮ್ಮನೆ ಇದ್ಬಿಡ್ತಿದ್ದೆ. ಓಕೆ ಮಲೈಕಾ ಅವರೇ, ನೀವು ಈ ಒಂದು ಸ್ಟೋರಿನ ಒಪ್ಕೊಳ್ಳೋದಕ್ಕೆ ಮೇನ್ ರೀಸನ್ ಏನು? ಸ್ಟೋರಿನ ಒಪ್ಕೊಳ್ಳೋದಕ್ಕೆ ಮೇನ್ ರೀಸನ್ ಅಂದ್ರೆ, ಇವಾಗ ಯಾವ್ದೇ ಸಿನಿಮಾ ನೀವು ತಗೊಂಡ್ರು ಹೀರೋಯಿನ್ ಪಾತ್ರ ಒಂದ್ ಸ್ವಲ್ಪ ಕಮ್ಮಿ ಕಂಪೇರ್ ಮಾಡಿದ್ರೆ, ಬಟ್ ಈ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬಾ ಚೆನ್ನಾಗಿದೆ.
ಫುಲ್ ಥ್ರೂಔಟ್ ದ ಮೂವಿ ಕ್ಯಾರಿ ಆಗುತ್ತೆ. ನನ್ನ ಪಾತ್ರದ ಮೇಲೆ ಕತೆ ಓಡುತ್ತೆ. ಸೊ ಅದು ಯಾವುದೇ ಹೀರೋಯಿನ್ಗಾಗ್ಲಿ ಇಂಪಾರ್ಟೆಂಟ್. ಅದು ಒಂದು ಮೇಜರ್ ಸ್ಟೆಪ್. ಹೀರೋಯಿನ್ಗೆ ಮಧ್ಯ ಅವಳ ಕೆರಿಯರ್ ಅಲ್ಲಿ ಸಿಗ್ಬೋದು, ಇಲ್ಲಾಂದ್ರೆ ಅವರು ಸ್ಟಾರ್ಟಿಂಗ್ ಕೆರಿಯರ್ ಅಲ್ಲಿ ಸಿಗ್ಬೋದು, ಇಲ್ಲಾಂದ್ರೆ ಎಂಡ್ ಅಲ್ಲಿ ಸಿಗ್ಬೋದು. ಬಟ್ ನನಗೆ ಆಸ್ ಅ ಡೆಬ್ಯೂ ಹೀರೋಯಿನ್ ಫಸ್ಟ್ ಸಿನಿಮಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಪ್ರಾಮುಖ್ಯತೆ ಇರೋ ಕ್ಯಾರೆಕ್ಟರ್ ಸಿಕ್ಕಿರೋದಕ್ಕೆ ದ ಮೇಜರ್ ರೀಸನ್. ಆಮೇಲೆ ನಾನು ಇವ್ರು ಹೇಳ್ದಾಗ ಎಲ್ಲರೂ ಸಿನಿಮಾ ನೋಡಿದ್ರು ಹಾಗೆ ನಮ್ಮ ತಂದೆನೂ ಸಿನಿಮಾ ನೋಡಿದ್ರು. ನಮ್ಮ ತಂದೆ ಜಾಸ್ತಿ ಮಾತಾಡಲ್ಲ, ಎಕ್ಸ್‌ಪ್ರೆಸ್ ಮಾಡಲ್ಲ, ತುಂಬಾ ಇಂಟ್ರೋವರ್ಟ್. ಬಟ್ ಅವ್ರು ನನ್ನ ಹತ್ರ ಮಾತಾಡಿದ್ದು ಅವತ್ತು ಕುತ್ಕೊಂಡು ಅವತ್ತು ರಾತ್ರಿ ಏನೇನಿದೆ ಸಿನಿಮಾದಲ್ಲಿ ಎಲ್ಲ ಎಕ್ಸ್‌ಪ್ಲೇನ್ ಮಾಡಿದಾಗ ನಂಗೆ ಅವತ್ತು ಸಿಕ್ಕಾಪಟ್ಟೆ ಒಂದು 2 ದಿನ ಅದೇ ಟ್ರಾನ್ಸಲ್ಲಿ ಇದ್ದೆ ನಾನು. ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ ಸಿನಿಮಾ. ನಮ್ಮ ಜೊತೆ ಇರೋರು ಏನಾದ್ರು ಅವರೇ ನೀಟಾಗಿ ನಮ್ಮನ್ನ ಜಡ್ಜ್ ಮಾಡಕ್ ಸಾಧ್ಯ, ಇನ್ಯಾರು ನಮ್ಮನ್ನ ಜಡ್ಜ್ ಮಾಡಕ್ಕಾಗಲ್ಲ, ಯಾರಿಗೂ ಆ ರೈಟ್ಸು ಇಲ್ಲ. ಸೊ ಅವರು ನೀಟಾಗಿ ಆ ಜಡ್ಜ್ಮೆಂಟ್ ಕೊಟ್ಟಾಗ ನಂಗೆ ಅವಾಗ ಸ್ವಲ್ಪ ಭಯ ಕಮ್ಮಿ ಆಯ್ತು. ಸೊ ಕಾನ್ಫಿಡೆಂಟ್ ಬಂತು ಅವಾಗ. ಓಕೆ, ಈಗ ಅಧ್ಯಕ್ಷ ಸಿನಿಮಾದಲ್ಲಿ ನೀವು ಉಪಾಧ್ಯಕ್ಷರಾಗಿದ್ರಿ. ಉಪಾಧ್ಯಕ್ಷರ ಸಿನಿಮಾದಲ್ಲಿ ನೀವು ಉಪಾಧ್ಯಕ್ಷ ಆಗಿದ್ರುನು ಒಂಥರ ಅಧ್ಯಕ್ಷ ತರ. ಸೊ ಏನಂದ್ರೆ ಎಲ್ಲಾ ಜವಾಬ್ದಾರಿ ಒಂಥರ ಹೆಗಲ್ ಮೇಲೆ ಹೊತ್ಕೊಂಡು ಅಧ್ಯಕ್ಷ ತರಾನೀಗ ಅಧ್ಯಕ್ಷರು ಅವರೇ. ಬಟ್ ಈ ಒಂದು ಟ್ರೇಲರ್ ಅಲ್ಲಿ ನಾವು ನೋಡ್ತೀವಿ ಏನಂದ್ರೆ ಅಧ್ಯಕ್ಷರ ತರ ಒಂದು ಎಂಟ್ರಿ ಕೊಡೋದಂತೂ ಸೂಪರ್ ಆಗಿರುತ್ತೆ. ಬಟ್ ಆದ್ರೂ ಈ ಸಿನಿಮಾದಲ್ಲಿ ಅಧ್ಯಕ್ಷರು ಒಂಥರ ನೀವೇನೆ ಅಂತ ಅನ್ಸಲ್ವಾ? ಸೊ ಆ ಜವಾಬ್ದಾರಿನ ನೀವೇ ಹೊತ್ಕೊಂಡಿದ್ದೀರಾ ಅಂತ ಅನ್ಸಲ್ವಾ? ನಾವು ಅಧ್ಯಕ್ಷ ಅಂತ ನಾನೇ ಹೇಳ್ಕೊಂಡ್ಬಿಟ್ರೆ ನಮ್ ಚೀತು ಸಂಘದಿಂದ ತೆಗ್ದಾಕ್ಬಿಡ್ತಾರ ನನ್ನ. ಹೆಸರು ಉಪಾಧ್ಯಕ್ಷ ಅಂತ ಹೇಳ್ಕೊಂಡು ಅಧ್ಯಕ್ಷರನ್ನ ಗೌರವಾಧ್ಯಕ್ಷರು ನಾಮಕಾವಸ್ಥೆಗೆ ಇಟ್ಕೊಂಡು ಅಧ್ಯಕ್ಷರು ಮಾಡೋ ಕೆಲ್ಸನ ಉಪಾಧ್ಯಕ್ಷ ಮಾಡ್ತಾನೆ ಇದ್ರಲ್ಲಿ ಆ ತರದ್ದು. ಓಕೆ, ಈಗ ಅಕಸ್ಮಾತ್ ಏನಾದ್ರೂ ಮಲೈಕಾ ಅವರು ಈ ಮೂವಿಗೆ ಇನ್ನ ಸೆಲೆಕ್ಟ್ ಆಗಿಲ್ಲ ಅಂತ ಇಟ್ಕೊಂಡಿರಿ. ಸೊ ಅದಕ್ಕೂ ಮುಂಚೆ ನಿಮ್ಗೆ ಈ ತರ ಯಾರಾದ್ರೂ ಇವ್ರು ಹೀರೋಯಿನ್ ಆಗ್ಬೇಕು ಅಂತ ನಿಮ್ಗೆ ಏನಾದ್ರು ಇತ್ತ ಮನ್ಸಲ್ಲಿ? ಇಂಥವ್ರು ಹೀರೋಯಿನ್ ಆದ್ರೆ ಚೆನ್ನಾಗಿರತ್ತೆ ಇರ್ಲಿಲ್ಲ. ಅವ್ರು ಇವ್ರು ಅಂತ ಅಲ್ಲ, ಈಗ ನಾವು ಹೆಸರು ಮಾಡಿರೋರ್ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಈಗ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಹೀರೋಯಿನ್ಗಳು ಅವ್ರಗಳು ಆ ತರದ್ದು ಕ್ಯಾರೆಕ್ಟರ್ ಇದ್ದಿದ್ರೆ ನಾವ್ ಯೋಚನೆ ಮಾಡ್ತಿದ್ವಿ, ಇಲ್ಲ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ, ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನಮ್ಗೆ ಇದ್ರಲ್ಲಿ ಹೊಸಬ್ರೇ ಬೇಕಿತ್ತು. ಈ ಕತೆಗೆ ಯಾಕೆ ಹೊಸಬ್ರೇ ಬೇಕಿತ್ತು ಅಂತ ಹೇಳ್ತಿದ್ರೆ ಸಿನಿಮಾ ನೋಡಿದ್ರೆ 100% ಗೊತ್ತಾಗತ್ತೆ. ಹಂಗಾಗಿ ನಾವು ಹೊಸಬ್ರೇ ಬೇಕು ಅಂತ ಇದ್ದಿದ್ರಿಂದ ಎಲ್ರು ಹೊಸ ಹೆಣ್ಮಕ್ಳನ್ನೇ ಆಡಿಷನ್ ಎಲ್ಲ ಮಾಡ್ತಾ ಇದ್ರು. ಬಟ್ ಇದ್ರಲ್ಲಿ ಏನಂದ್ರೆ ಸಿಕ್ಕಾಪಟ್ಟೆ ಹೀರೋಯಿನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ಬೇಕಿತ್ತು, ನೋಡಕ್ಕೂ ಮುದ್ದಾಗಿ ಕಾಣಿಸ್ಬೇಕಿತ್ತು. ಹಂಗಾಗಿ ಒಂದಷ್ಟು ಜನ ಆಡಿಷನ್ ಮಾಡಿದ್ವಿ. ಇದರಲ್ಲಿ ಬೇರೆ ಸಿನಿಮಾ ಲವ್ ಸ್ಟೋರಿ ಆಗ್ಬೋದು, ಇಲ್ಲ ಒಂದು ಕಮರ್ಷಿಯಲ್ ಮೂವಿ ಆ ಥರ, ನಮ್ದು ಕಮರ್ಷಿಯಲ್ಲೇ ಬಟ್ ಪ್ರಾಪರ್ ಒಂದು ಫೈಟ್ ಗೀಟ್ ಆ ಥರದ್ದು. ಹಂಗಾದ್ರೆ ನಿಮ್ಗೆ ಹೀರೋಯಿನ್ದು ಜಾಸ್ತಿ ಓಕೆ, ಎಲ್ರು ಯಾವ ಮೂವಿಗಾದ್ರೂ ಚಂದ ಆಕ್ಟ್ ಮಾಡ್ಲೇಬೇಕು. ಬಟ್ ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ಕಾಮಿಡಿ ಟೈಮಿಂಗು ಎಲ್ರಿಗೂ ಇರಲ್ಲ. ಆಕ್ಚುಲಾಗಿ ಇಮೋಷ್ನಲಿ ಆಕ್ಟ್ ಮಾಡ್ಬಿಡ್ತೀವಿ, ಇಲ್ಲ ನಾವು ಮಾಸಾಗಿ ಮಾಡ್ಬೇಕಾ, ಡೈಲಾಗ್ ಹೇಳ್ಬೇಕು, ಆ ಥರದ್ದು. ಕಾಮಿಡಿ ಅಂದರೆ ಅದಕ್ಕೊಂದು ಸಪ್ರೇಟ್ ಏನೋ ಒಂದು ಟೈಮಿಂಗ್ ಇರಬೇಕು. ಅದು ಹೀರೋಯಿನ್ಗೂ ಇರಬೇಕಿತ್ತು ನಮ್ದ್ರಲ್ಲಿ, ಯಾಕಂದರೆ ತುಂಬ ಮೇಜರ್ ಪಾತ್ರ ಇದೆ. ಹಂಗಾಗಿ ಒಂದಷ್ಟು ನಮ್ಮ ಡೈರೆಕ್ಟರ್ ಎಲ್ಲ ಆಡಿಷನ್ ಮಾಡಿದ್ರು, ಆಗಲಿ. ಬಟ್ ಫೈನಲ್ಲಿ ನಾವೇನು ಅಂದ್ಕೊಂಡಿದ್ವಿ, ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಅವ್ನು ಮುದ್ದಾಗಿ ಚಂದ ಆ್ಯಕ್ಟ್ ಮಾಡಬೇಕು, ಆ ಥರದವ್ರು ಸಿಗ್ಬೇಕಪ್ಪ ಅಂತ ಫೈನಲಿ ಸಿಕ್ಕಿದ್ರು. ಅಂದ್ರೆ ನಿಮ್ಮ ಏನಪ್ಪಾ ಅಂದ್ರೆ ನಿಮ್ಮಿಬ್ಬರ ಜೋಡಿ ಆನ್ ಸ್ಕ್ರೀನ್ ಅಲ್ಲಿ ಸಿಕ್ಕಾಪಟ್ಟೆ ಮೋಡಿ ಮಾಡಿದೆ. ಎಲ್ರಿಗೂ ಒಂಥರ ಅಂದ್ರೆ ಜೋಡಿ ಅಂದ್ರೆ ಹಿಂಗಿರ್ಬೇಕು, ಕಪಲ್ಸ್ ಅಂದ್ರೆ ಈ ತರ ಇರ್ಬೇಕು, ಒಟ್ನಲ್ಲಿ ಕ್ಯೂಟ್ ಆಗಿದೆ ಜೋಡಿ ಆನ್ ಸ್ಕ್ರೀನ್ ಅಲ್ಲಿ. ಇಲ್ಲ, ನಿಜವಾಗ್ಲೂ ಅನ್ಸ್ತು ಆನೆಸ್ಟ್ಲಿ. ಸೊ ಚಿಕ್ಕಣ್ಣ ಅವರು ಹೀರೋ ಅಂತ ಅಂದಿದ ತಕ್ಷಣ ನಿಮ್ಮ ಫಸ್ಟ್ ಎಕ್ಸ್ಪ್ರೆಷನ್ ಯಾವ ತರ ಇತ್ತು? ಖುಷಿ ಆಯ್ತು. ಅಂದ್ರೆ ನನಗೆ ತುಂಬಾ ಜನ ಈ ಪ್ರಶ್ನೆ ಕೇಳಿದ್ದಾರೆ, ಏನು ಏನು ಅಂದ್ರೆ ನಾನ್ ಚಿಕ್ಕವಳಿದ್ದಾಗಿಂದನೂ ನಾನು ಹೀರೋಯಿನ್ ಆಗ್ಬೇಕು ಅನ್ನೋ ಒಂದು ಆಸೆ ನನಗೆ. ಅಂದ್ರೆ ಯಾರೇ ನಾನು ಅದಾಗ್ಬೇಕು ಇದಾಗ್ಬೇಕು, ಇಂಜಿನಿಯರ್ ಆಗ್ಬೇಕು, ನಾನು ಇಂಜಿನಿಯರಿಂಗ್ ಓದಿರೋದು ಬೇಸಿಕ್ಲಿ, ಡಾಕ್ಟರ್ ಆಗ್ಬೇಕು. ಬಟ್ ನನ್ನ ತಲೆಯಲ್ಲಿ ಇದ್ದಿದ್ದು ನನಗೆ ಮೆಚುರಿಟಿ ಬರೋಕ್ಕಿಂತ ಮುಂಚೆನೆ ನಾನು ಹೀರೋಯಿನ್ ಆಗ್ಬೇಕು ಅಂತ ಆಸೆ ಪಟ್ಟೋಳು. ಸೊ ಈ ಒಂದು ಕತೆ ಬಂದಾಗ, ಇಲ್ಲ ಇವ್ರ ಜೊತೆ ಅಂತ ಬಂದಾಗ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಆಮೇಲೆ ನನಗೆ ಆಡಿಷನ್ ಕೊಟ್ಟಾದ್ಮೇಲೆ ಅವ್ರು ನನಗೆ ಸುಮ್ಮನೆ ಸೆಲೆಕ್ಟ್ ಮಾಡಿಲ್ಲ. ಆಕ್ಚುಲಿ ಇವ್ರು ನನ್ನ ಸೀರಿಯಲ್ ನೋಡಿ ಒಂದು ಕ್ಲಿಪ್ಪಿಂಗ್ ನೋಡಿ ಇವ್ರು ಸೂಟ್ ಆಗ್ತಾರೆ ಅಂತ ಇವರು ಪ್ರೊಡಕ್ಷನ್ ಟೀಮಿಗೆ ಇನ್ಫಾರ್ಮ್ ಮಾಡಿ ಪ್ರೊಡಕ್ಷನ್ ಟೀಮಿಂದ ನನಗೆ ಕಾಲ್ ಬಂದಿದ್ದು. ಯಾರಿಗೆ ಆಗ್ಲಿ ಒಂದ್ ದೊಡ್ಡ ಸ್ಟಾರ್ ಕಾಸ್ಟ್ ಇರೋದು, ಒಳ್ಳೆ ಪ್ರೊಡಕ್ಷನ್ ಹೌಸ್ ಇರೋದು, ಒಳ್ಳೆ ಕತೆ ಇರೋ ಸಿಕ್ಕರೆ ಯಾವ ಹೀರೋಯಿನ್ಗಾದ್ರೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದು ಡೆಫಿನೆಟ್ಲಿ ನಂಗೂ ಆಯ್ತು.